ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದರೆ, ಸೊ ಆಲ್ಮೋಸ್ಟ್ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ಆದರೂ ನಾನು ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವ್ರ ಹೆಸರು ಬಂದು ಪವನ್ ಅಂತ ಹೇಳಿ. ಸೊ ಪವನ್ ಅನ್ನೋದು ಲವ್ ಮ್ಯಾರೇಜ್. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ಮದುವೆದೇ ಇರುತ್ತೆ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಅಷ್ಟೊಂದೇನು ಗ್ರ್ಯಾಂಡಾಗೂ ಕೂಡ ರೆಡಿ ಆಗಿಲ್ಲ. ಸಿಂಪಲ್ಲಾಗಿ ಸ್ವೀಟಾಗಿ ಕ್ಯೂಟಾಗಿ ಕಾಣ್ತಾ ಇದ್ದರೆ ಕಮೆಂಟ್ ಹಾಕಿ, ನೀವು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಅಂತ. ಓಕೆನಾ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಗೈಸ್, ನಾನು ಔಟ್ಫಿಟ್ ತೋರಿಸ್ತೀನಿ ಇವಾಗ. ಸಿ ಆ್ಯಂಡ್ ಸೊ ಇವತ್ತಿನ ಔಟ್ಫಿಟ್ ಇದೇನೆ. ಆ್ಯಂಡ್ ದಿಸ್ ಇಸ್ ಗೌನ್. ಸೊ ಹೀಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ ಅಲ್ವಾ? ಸೊ ಮದುವೆಗೆ ಆಲ್ರೆಡಿ ಗಿಫ್ಟ್ ಕೂಡ ರ್ಯಾಪ್ ಮಾಡಿಸ್ಕೊಂಬಂದಿದ್ದೀನಿ. ಸೊ ಕಾರಲ್ಲಿ ಹೋಗೋ ಪ್ಲ್ಯಾನು ಫ್ಲಾಪ್ ಆಗಿದೆ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಟೂ ವೀಲರಲ್ಲಿ. ಎವ್ರಿ ಚಳಿ ಅಂದರೆ ಚಳಿ, ಏನು ಹೇಳ್ತೀರಾ? ಸೊ ನಾನು ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿ ಜಾಕೆಟ್ ಕೂಡ ಹಾಕ್ಕೊಂಬಂದಿರಲಿಲ್ಲ. ಬಟ್ ಫೈನಲಿ ನಾವು ಹೋಗ್ತಾ ಇದ್ದೀವಿ ಬೈಕಲ್ಲಿ ಮದುವೆಗೆ. ಹಾಯ್ ಮಾಡು, ಹಾಯ್. ಮುಂಚೆನೇ ಐಸ್ ತಿಂತವ್ರೆ ಗೈಸ್ ನೋಡಿ. ಇವರು ಊಟಕ್ಕೆ ಮುಂಚೆನೇ ಐಸ್ ತಿಂತವ್ರು, ಮೇಯ್ತವ್ರೆ ಸ್ಟಾರ್ಟಿಂಗೆ. ಎಲ್ಲ ಊಟ ಆದ್ಮೇಲೆ ಐಸ್ ತಿಂತಾರೆ, ಇವ್ರು ಊಟಕ್ಕೆ ಮುಂಚೆನೇ ತಿಂತವ್ರೆ. ಊಟ ಆದ್ಮೇಲೆ ಐಸ್ ಯಾಕೆ ಕೊಡ್ತಾರೆ? ಊಟ ಆದ್ಮೇಲೆ ಐಸ್ ಯಾಕೆ ಕೊಡ್ತಾರೆ? ಮತ್ತೆ ಯಾಕೆ ಮಾತಾಡ್ತೀರಾ? ಸುಮ್ಮನೆ ಇರು. ಏನು ಜನ ಅಂತೀರಾ? ಯಪ್ಪ 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 ಯಪ್ಪ, ಜಾಗನೇ ಲಾಸ್ಟ್ ಜನ. ಅಮ್ಮಮ್ಮ ಅಂದರು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಊಟ ಮಾಡೋಕ್ಕೋಸ್ಕರ. ಎವ್ರಿ ಜನ ಆಯಿತು. ಮತ್ತು ಸೀಟಿಂದನೇ ನಿಂತ್ಕೊಂಡ್ಬಿಡೋರು ಹೋಗಿ. ಆಮೇಲೆ ಊಟ ಕೂತ್ಕೊಂಡ್ರು ಕೂಡ ಕಂಫರ್ಟಬಲಾಗಿ ಊಟ ಮಾಡೋಕ್ಕಾಗಲಿಲ್ಲ. ಬಟ್ ಫುಡ್ ಅಂತೂ ತುಂಬ ಸೂಪರಾಗಿತ್ತು. ನನಗೆ ಹೆಚ್ಚು ಇಷ್ಟ ಆಗಿದ್ದು ಅದರಲ್ಲಿ ಕ್ಯಾರೆಟ್ ಹಲ್ವ ತುಂಬ ಇಷ್ಟ ಆಯಿತು.
ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡಿಸಿದ್ರು. ಕೌಶಿ ಓ ಅಕ್ಕ ನೀನೆಲ್ಲ ಅಲ್ಲಾಡ್ಸ್ಬಿಟ್ಟೆ ಹೋಗ್ಬಿಟ್ಟ. ತಿಂದ ನೋಡು, ನಾನೇ ಮಾಡಿರೋದು ಕ್ಯಾರೆಟ್ ಅಲ್ವಾ. ನನಗೆ ಲೈಕ್ ಮಾಡಿ